ದ್ವಿತೀಯ PUC ವಿದ್ಯಾರ್ಥಿಗಳೇ, ಆಯ್ಕೆ ನಿಮ್ಮ ಕೈಯಲ್ಲಿ ಅಂತ. ನಾಳೆ ಎಲ್ಲರೂ ಕೂಡ ಫಿಸಿಕ್ಸ್ ಎಕ್ಸಾಮ್ ಬರೀಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ, ರೆಡಿ ಆಗಿದ್ದೀರಾ. ಇನ್ನು ಕೆಲವೊಬ್ಬರಂತೂ ಸರ್ ನಮಗೇನು ಬರಲ್ಲ ಅಂತ ಕಮೆಂಟ್ಸ್ಗಳನ್ನು ಹಾಕ್ತಾಯಿದ್ದೀರಾ, ಎಲ್ಲಿ ಫೇಲ್ ಆಗಿಬಿಡ್ತೀನಿ ಅಂತ. ಯಾರೂ ಫೇಲ್ ಆಗಲ್ಲ ಸರ್. ಐ ಆಮ್ ದೇರ್ ವಿತ್ ಯು. ನಿಜವಾಗಿಯೂ ಹೇಳ್ತಾ ಇದ್ದೀನಿ, ನೋ ಬಡಿ ವಿಲ್ ಫೇಲ್ ಇನ್ ಫಿಸಿಕ್ಸ್ ಎಕ್ಸಾಮ್. ಯಾಕೆಂದರೆ ಅಂಥ ಮೆಟೀರಿಯಲ್ ನನ್ನ ಕಡೆ ಇದೆ, ಅದನ್ನು ನಿಮಗೆ ನಾನು ಅವೈಲೇಬಲ್ ಮಾಡಿಕೊಡ್ತೇನೆ. 100% ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ. ಇಷ್ಟು ತಾವುಗಳು ಮೈಂಡ್ ಸೆಟ್ ಮಾಡಿ. ಯಾಕಂದರೆ ಓದೋಕ್ಕಿಂತ ಮುಂಚೆ ಮೈಂಡ್ ಸೆಟ್ ಆದರೆ ನನಗಿದು ಬರುತ್ತೆ ಅಂತ ನಿಜವಾಗಿಯೂ ಬರುತ್ತೆ. ತಿನ್ನೋಕ್ಕಿಂತ ಮುಂಚೆ ನಾನು ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ 2-3 ತಟ್ಟೆ ಅಂದರೆ ನಿಜವಾಗಿಯೂ ತಿಂತೀರಾ, ಆಯಿತಾ. ನನಗೆ ಬೇಡ ಊಟ ಅಂತ ಕೂತ್ಕೊಂಡ್ರೆ ಮತ್ತು ಅರ್ಧ ತಟ್ಟೆನೂ ತಿನ್ನಲಿಕ್ಕಾಗಲ್ಲ. ಹಾಗಾಗಿ ನನ್ನ ಹತ್ರ ಬರೀ ಪಾಸ್ ಆಗ್ತೀನಿ ಅಂತ ಬರೀ ಪಾಸ್ ಆಗಬೇಕು ಅಂದ್ಕೊಂಡಿರಲ್ವ, ಅವರಿಗೂ ಕೂಡ ಮೆಟೀರಿಯಲ್ ಇದೆ. ಬರೀ ನಾನು ಫಸ್ಟ್ ಕ್ಲಾಸ್ ತೆಗಿಬೇಕು ಫಿಸಿಕ್ಸಲ್ಲಿ ಅಂದವರಿಗೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡನ್ನು ಮಾಡಿದ್ದೇನೆ. ಹಾಗೂ ಇಲ್ಲ ಸರ್ ನನಗೆ 70 ಔಟ್ ಆಫ್ 70 ಬೇಕೇ ಬೇಕು, ನಾನು ಟಾರ್ಗೆಟ್ ಮಾಡಿರುವಂಥದ್ದು ನೀಟು JEE ಅವು ಇವು ಅಂಥ ವಿದ್ಯಾರ್ಥಿಗಳಿಗೂ ಕೂಡ 70 ಔಟ್ ಆಫ್ 70 ತೆಗಿಲಿಕ್ಕೆ ಒಂದು ವಿಡಿಯೋನ ಮಾಡಿ ಅಪ್ಲೋಡನ್ನು ಮಾಡಿದ್ದೇನೆ. ಆ ಮೆಟೀರಿಯಲ್ ಕೂಡ ಇದೆ. ಈಗ ಚಾಯ್ಸು ನಿಮ್ಮದಾಗಿರುತ್ತೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಲಾಸ್ಟ್ ಡೇ ಅಲ್ವಾ ಇದು, ದಯವಿಟ್ಟು ಯಾವುದೇ ರೀತಿಯಾದಂಥ ಇರಲ್ಲ, ಪ್ರತಿಯೊಂದು ಉಚಿತವಾಗಿ ನಿಮಗೆ ನಾನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.